ನಾನು ಸುಮ್ನಹಳ್ಳಿಯಿಂದ ಕೆಂಗೇರಿ ಕಡೆಯಿಂದ ಸುಮ್ನಹಳ್ಳಿಗೆ ಬರ್ತಾಯಿದ್ವಿ. ಕಾರ್ ಆಕ್ಸಿಡೆಂಟ್ ಆಯಿತು. ತುಂಬ ಕ್ರಿಟಿಕಲ್ ಆಗಿತ್ತು. ಬ್ಲಡ್ ಎಲ್ಲ ತುಂಬ ಇದಾಗಿದ್ದಾಗಿಂದ ಲಕ್ಷ್ಮೀ ಹಾಸ್ಪಿಟಲ್ಲು ಚೆನ್ನಾಗಿದೆ, ಅಲ್ಲಿ ಸರ್ಜರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತಂದು ಒಂದು ಹೋಪ್ ಕೊಟ್ಟರು. ಹಂಗಾಗಿ ಆಂಬುಲೆನ್ಸಲ್ಲಿ ಕರ್ಕೊಂಬಂದಾಗ ಇಲ್ಲಿ ತುಂಬಾ ಕ್ರಿಟಿಕಲ್ ಆಗಿತ್ತು ನನ್ನ ಲೈಫು. ಬಟ್ ಈಗ ಬಂದಾಗ ಲಿಖಿತ್ ಕುಮಾರ್ ಸಾರು ಇವರೆಲ್ಲ ಇಲ್ಲ, ನಾವು ಚೆನ್ನಾಗಿ ಆಪ್ರೇಷನ್ ಎಲ್ಲ ಮಾಡಿಕೊಡ್ತೀವಿ, ನಿಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ನಾವೆಲ್ಲ ರಿಕವರ್ ಮಾಡಿಕೊಡ್ತೀವಿ, ನೀವು ಟೆನ್ಷನ್ ತೊಗೋಬೇಡಿ, ನಮ್ಮ ಮೇಲೆ ಹೋಪ್ ಹಿಡಿದು ಇಲ್ಲಿಗೆ ಬಂದಿದ್ದೀರಾ ಅಂತ ಲಕ್ಷ್ಮೀ ಹಾಸ್ಪಿಟಲ್ಗೆ ಬಂದಾಗ ಎಲ್ಲ ಹೇಳಿದ್ರು. ಬಟ್ ಇಲ್ಲಿ ನೋಡಿದ್ರೆ ಸಿಸ್ಟರ್ಸೇ ಆಗಲಿ, ಡಾಕ್ಟರ್ಸೇ ಆಗಲಿ, ಪ್ರತಿಯೊಬ್ಬರೂ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅವರ ನಂಬರಲ್ಲಿ ನಾವೊಬ್ಬರು ಒಂದು ಅಂತಂದ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಇವಾಗಿರೋ ಸಿಚುವೇಷನಲ್ಲಿ ನಾನು ನಿಜ ನಡಿತೀನೋ ಇಲ್ವೋ ಅನ್ನೋ ಸಿಚುವೇಷನ್ ಆಗಿತ್ತು. ಬಟ್ ಈಗ ಕಾರ್ತಿಕ್ ಕುಮಾರ್ ಇವರೆಲ್ಲ ಬಂದು, ಲಿಖಿತ್ ಕುಮಾರ್ ಸರ್ ಬಂದು ನಮಗೇನೇ ಕಷ್ಟ ಆದರೂ ಸರಿ, ನಾವು ಕಷ್ಟ ಅಂತಂದು ಅವ್ನಿಗೆ ಗೊತ್ತಿಲ್ಲದಿರ ಅವರು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ನೋಡಿದ್ದಾರೆ. ಬಟ್ ಇವಾಗ ಅವರೇ ಸಜೆಷನ್ ಕೊಟ್ಟು ನಂಗೆ ಆಪ್ರೇಷನ್ಗೆಲ್ಲ ಹೋಗಿ ಕೊಟ್ಟಿಲ್ಲ ಅಂದಿದೆ, ತುಂಬಾ ಕಷ್ಟ ಆಗ್ತಾಯಿತ್ತು. ಇವಾಗ ಹೇಳ್ಬೇಕಾದ್ರೆ ನಾನು ಆರಾಮ್ಸೆ ನಡೀತಾ ಇದ್ದೀನಿ. ಬಟ್ ಅದು ನಡೆಯೋಕ್ಕೆ ಕಾರಣವೂ ಲಿಖಿತ್ ಕುಮಾರ್ ಸರು, ಅವರೇ ಇಲ್ಲ ಅಂದಿದ್ದಿದೆ. ಇವಾಗ ತುಂಬಾ ಸಫರ್ ಆಗಬೇಕಾಗಿತ್ತು. ನನ್ನ ಲೈಫಲ್ಲಿ ಇವರೊಂದು ಅಂತಂದರೆ ಒಂದು ಗುರುಸ್ಥಾನದಲ್ಲಿ ಕೊಡಬೇಕು. ಯಾಕಂದರೆ ನಮ್ಮ ಹಸ್ಬೆಂಡ್ ತೀರ್ಕೊಂಡು 3 ಇಯರ್ಸ್ ಆಯಿತು. ಆದರೂ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನಾನು ಈ ಥರ ಇದೆ ಅಂತಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ, ಇಲ್ಲ ನೀವು ಚೆನ್ನಾಗಿ ನಡೀತೀರಾ, ನಮ್ಮ ಮೇಲೆ ಹೋಪ್ ಇಡಿ ಅಂತಂದ್ಬಿಟ್ಟು ಹೋಪ್ ಕೊಟ್ಟಿದ್ದಾರೆ. ಐ ಲೈಕ್ ಲಕ್ಷ್ಮೀ ಹಾಸ್ಪಿಟಲ್.